ಈಗ ಧೋನಿ ಮುಗುಚಿ ಮತ್ತೊಂದು ಅವಘಡ ಸಂಭವಿಸಿರುವಂಥದ್ದು. ಇವರೆಗೆ ಕಾಂತಾರ ಸಿನಿಮಾ ತಂಡದ 3 ಕಲಾವಿದರು ಸಾವನ್ನಪ್ಪಿದ್ದಾರೆ. ಕಾಂತಾರ ಸಿನಿಮಾಗೆ ಏನಾಗ್ತಿದೆಯೋ ಗೊತ್ತಿಲ್ಲ. ಶೂಟಿಂಗ್ ವೇಳೆ ಪಂಜುರ್ಲಿಯ ಒಂದು ಹೇಳಿದಂತೆ ನಡೀತಾ ಇದೆಯಾ ಹೇಗೆ ಅಂತ. ಕಾಂತಾರ 1 ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಂಥ ಕಲಾವಿದರು ಜೂನಿಯರ್ ಆರ್ಟಿಸ್ಟ್ ಕಪಿಲ್, ನಟ ರಾಕೇಶ್ ಪೂಜಾರಿ, ಬಿಜು ವಿಕೆ ಸೇರಿದಂತೆ ಈಗಾಗಲೇ 3 ಕಲಾವಿದರು ಕಾಂತಾರದಲ್ಲಿ ನಟಿಸಿರುವಂಥ ಕಲಾವಿದರು ಸಾವನ್ನಪ್ಪಿರುವಂಥದ್ದು. ಇದೀಗ ಧೋನಿ ಮುಗಿಚಿರುವ ಬಗ್ಗೆ ಮಾಹಿತಿ ನಿಜವಾಗ್ತಿದೆಯಾ, ಪಂಜುರ್ಲಿ ಕೊಟ್ಟ ಮುನ್ಸೂಚನೆ ನಿಜವಾಗ್ತಿದೆಯಾ ಹೇಗೆ ಅಂತ ಸಿನಿಮಾ ತಂಡ ಎಚ್ಚರದಿಂದ ಇರಬೇಕು ಎಂದಿದ್ದ ಪಂಜುರ್ಲಿ ದೈವ. ಇತ್ತೀಚೆಗಷ್ಟೇ ದೈವದ ಮೊರೆ ಹೋಗಿದ್ದಂಥ ನಟ ರಿಷಬ್ ಶೆಟ್ಟಿ. ಆದರೆ ಪದೇ ಪದೇ ಇಂತಹ ಒಂದು ಘಟನೆಗಳು ಸಂಭವಿಸ್ತಾನೆ ಇದೆ. ಕಾಂತಾರ 1 ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಮಹಾ ದುರಂತ ಅಂತಾನೆ ಹೇಳ್ಬೋದು. 30 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಈ ಒಂದು ಧೋನಿ ಮುಗುಚಿ. ಮೊದಲಿಗೆ ಕಪಿಲ್ ಸಹ ಕಲಾವಿದ, ನಂತರ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅದಾದ ಬಳಿಕ ವಿಜು ವಿಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಮತ್ತೊಂದು ಅವಘಡ ಸಂಭವಿಸಿದೆ. ಈಗ ಪಂಜುರ್ಲಿ ಹೇಳಿದಂತೆ ಎಚ್ಚರದಿಂದ ಇರಬೇಕು ಈ ಒಂದು ಚಿತ್ರತಂಡ. ಇತ್ತೀಚೆಗಷ್ಟೇ ದೈವದ ಮೊರೆ ಹೋಗಿದ್ರು ನಟ ರಿಷಬ್ ಶೆಟ್ಟಿ ಅವರು. ಆದರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಿಷಬ್ ಶೆಟ್ಟಿಯಿಂದ ಹಿಡಿದು ಕ್ಯಾಮ್ರಾಮನ್ವರೆಗೂ ಹಲವು ತಂತ್ರಜ್ಞರು ಕೂಡ. ಇತ್ತೀಚೆಗಷ್ಟೇ ದೈವದ ಮೊರೆ ಹೋಗಿದ್ರು ನಟ ರಿಷಬ್ ಶೆಟ್ಟಿ. ಸಿನಿಮಾ ತಂಡ ಎಚ್ಚರದಿಂದ ಇರಬೇಕು ಎಂದಿದ್ದ ಪಂಜುರ್ಲಿ ದೈವ. ಬನ್ನಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಸರ್. ಕಾಂತಾರ 1 ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಮಹಾ ದುರಂತ ಸಂಭವಿಸಿರುವಂಥದ್ದು. ಮಾಣಿ ಜಲಾಶಯದ ಬ್ಯಾಕ್ ವಾಟರ್ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಏನು ಈ ಚಿತ್ರತಂಡಕ್ಕೆ ಏನು ಈ ಒಂದು ಪದೇ ಪದೇ ಇಂಥ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಅಂತ? ಎಸ್ ಕಾರ್ತಿಕ್, ಇದು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಅಲ್ಲೊಂದು ದೊಡ್ಡ ಅವಘಡ ಅಂತೂ ಸಂಭವಿಸಿದೆ. ಆದ್ರೆ ಧೋನಿ ಮುಗಿಸಿ ಬಿದ್ದ ಕಾರಣದಿಂದ ದೋಣಿಯಲ್ಲಿದ್ದಂತಹ ಶೂಟಿಂಗ್ ನಿಮಿತ್ತ ದೋಣಿಯಲ್ಲಿದ್ದಂತಹ 30ಕ್ಕೂ ಅಧಿಕ ಮಂದಿ ತಂತ್ರಜ್ಞರು ಮತ್ತೆ ಕಲಾವಿದರು ಎಲ್ಲರೂ ನೀರು ಪಾಲಾಗಿದ್ದಾರೆ. ಕ್ಯಾಮ್ರಾ, ಲೆನ್ಸ್ ಸೇರಿದಂತೆ ಆ ಬೋಟ್ ಅಲ್ಲಿ ಇದ್ದಂತಹ ಸೆಟ್ ಪ್ರಾಪರ್ಟೀಸ್ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಅಲ್ಲಿ ಅದೃಷ್ಟವಶಾತ್ ಎಲ್ಲರೂ ಈಜ್ಕೊಂಡು ದಡ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾರಿಗೂ ಏನೂ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೆ ದೋಣಿಯಲ್ಲಿದ್ದಂತ ಎಲ್ಲಾ ಕಲಾವಿದರು, ತಂತ್ರಜ್ಞರಿಗೆ ಎಲ್ರಿಗೂ ಕೂಡ ಈಜು ಬರ್ತಿತ್ತ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಆ ನಿಟ್ಟಿನಲ್ಲಿ ಈಜ್ ಬರೋರು ದಡ ಸೇರಿದ್ದಾರೆ, ಈಜ್ ಬರ್ದೇ ಇರೋರ ಸ್ಥಿತಿಗತಿ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ, ಅಲ್ಲಿ ಯಾರಿಗೂ ಏನು ಆಗಿರೋದು ಬೇಡ ಅಂತ. ಯಾಕಂತಂದ್ರೆ ಈಗ ಆಲ್ರೆಡಿ ಕಾಂತಾರ 1 ಶೂಟಿಂಗ್ ನಿಮಿತ್ತ ಇಲ್ಲಿವರೆಗೂ ಸುಮಾರು 3 ಜನ ಸಾವು ನೋವುಗಳು ಆಗಿರ್ತಕ್ಕಂಥದ್ದು ಗೊತ್ತಿರುವಂತ ವಿಚಾರ. ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಆ ಸಿನಿಮಾ ತಂಡಕ್ಕೆ ಲಿಂಕ್ ಇರ್ತಕ್ಕಂಥ 3 ಜನ ಕಲಾವಿದರು ಈಗ ಆಲ್ರೆಡಿ ತೀರ್ಕೊಂಡಿದ್ದಾರೆ. ಹಾಗಾಗಿ ಏನು ಆಗೋದು ಬೇಡ ಅಂತ ನಾವು ಬಯಸೋಣ. ಸೊ ಇನ್ನಷ್ಟೇ ಅಪ್ಡೇಟ್ಸ್ ಚಿತ್ರತಂಡದಿಂದ ಗೊತ್ತಾಗ್ಬೇಕಿದೆ. ಬಹುಶಃ ಬೆಳಗ್ಗೆ ಅಷ್ಟರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೊರಗಡೆ ಬರುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು ಕಾರ್ತಿಕ್. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮೀನಾರಾಯಣ್.